ಬೆಂಗಳೂರಿಗೆ ಈಗ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಬಂದಿದ್ದಾರೆ. ಹಿರಿಯ ವಕೀಲರು ಖಾಸಗಿ ಹೋಟೆಲ್ನಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರೆಲ್ಲರೂ ಕೂಡ ಇದ್ದಾರೆ. ಸಿಬಲ್, ಅಭಿಷೇಕ್ ಸಿಂಘ್ವಿ ಮತ್ತು ಪ್ರಶಾಂತ್ ಭೂಷಣ್ 3 ಜನ ಹಿರಿಯ ವಕೀಲರು ಬಂದಿದ್ದಾರೆ. ಮಧ್ಯಾಹ್ನದ ಬಳಿಕ ವಕೀಲರೊಂದಿಗೆ ಸಿಎಂ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಬೆಂಗಳೂರಿಗೆ ಈಗ ಬಂದಿರುವಂತಹ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಪ್ರಶಾಂತ್ ಭೂಷಣ್. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಮತ್ತು ಪ್ರಶಾಂತ್ ಭೂಷಣ್ 3 ಜನ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಅಂದರೆ ಕಾನೂನಾತ್ಮಕವಾಗಿ ಏನು ಹೋರಾಟವನ್ನು ಈಗ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯ. ಸೊ ಅವರ ಪರವಾಗಿ ಹೈಕಮಾಂಡ್ ಕೂಡ ಇದೆ ಅಂತ ಹೇಳಿ ಅಲ್ಲಿಂದ ಸುಪ್ರೀಂ ಕೋರ್ಟ್ನ ವಕೀಲರನ್ನು ಕೂಡ ಈಗ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಅವರು ತಮ್ಮ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ಅಂದರೆ ಹೇಗೆ ಕಾನೂನಾತ್ಮಕವಾಗಿ ನೀವು ಇಲ್ಲಿ ಹೋರಾಟವನ್ನು ನಡೆಸಬಹುದು, ಹೇಗೆ ನಮ್ಮ ಬೆಂಬಲ ಇದೆ ಅನ್ನುವಂಥದ್ರ ನಿಟ್ಟಿನಲ್ಲೂ ಕೂಡ ಈ ಒಂದು ಬೆಳವಣಿಗೆಗಳಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ನಾವು ಸುಪ್ರೀಂ ಕೋರ್ಟ್ನಿಂದ ಹಿರಿಯ ವಕೀಲರನ್ನು ಕೂಡ ಇಲ್ಲಿಗೆ ಕರೆಸಿದ್ದೀವಿ ಅಂತ ಹೇಳಿದ್ರೆ ನಾವು ತುಂಬ ಸ್ಟ್ರಾಂಗ್ ಆಗಿ ಇದನ್ನು ಸೀರಿಯಸ್ ಆಗಿ ಇದನ್ನು ಫೈಟ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಒಂದು ಸೂಚನೆ ಕೊಡೋ ನಿಟ್ಟಿನಲ್ಲಿ. ಯಾಕಂದರೆ ಇಲ್ಲೂ ಕೂಡ ಹಿರಿಯ ವಕೀಲರಿದ್ದಾರೆ. ರವಿವರ್ಮ ಕುಮಾರ್ ಅವರು ಆಲ್ರೆಡಿ ಈಗ ರಿಟ್ ಪಿಟಿಷನನ್ನು ಫೈಲ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 2:30 ಅಷ್ಟರಲ್ಲಿ ಬರುವಂಥ ವಿಚಾರಣೆಯಲ್ಲಿ ಮೊದಲು ವಾದ ಮಾಡುವಂಥವರೇ ರವಿವರ್ಮ ಕುಮಾರ್ ಅವರು. ಯಾಕಂದರೆ ಈಗಾಗಲೇ ಕೋರ್ಟ್ನ ಗಮನಕ್ಕೆ ಅವರೇ ತಂದಿದ್ದಾರೆ. ನಾವು ಅರ್ಜಿದಾರರಿಗೆ ಯಾರು ದೂರುದಾರರಿದ್ರು ಅವ್ರಿಗೂ ಕೂಡ ನಾವು ಅವ್ರಿಗೆ ಕೇವಿಯೇಟ್ ಹಾಕೊಂಡಿದ್ದರಿಂದಾಗಿ ಅವರಿಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಜೊತೆಗೆ ರಾಜ್ಯಪಾಲರ ಕಚೇರಿಗೂ ಕೂಡ ಈಗಾಗಲೇ ನಾವು ಡೀಟೇಲ್ಸನ್ನು ರವಾನೆ ಮಾಡಿದ್ದೀವಿ. ಸೊ ತುರ್ತಾಗಿ ಇದನ್ನ ವಿಚಾರಣೆಗೆ ಕೈಗೆತ್ಕೋಬೇಕು ಅನ್ನುವಂಥದ್ದನ್ನ ಮನವಿ ಮಾಡಿದ್ದಾರೆ. ಸೊ ಹಾಗಾಗಿ 2:30ಗೆ ನಿಗದಿಯಾಗಿದೆ. 2:30ಗೆ ವಿಚಾರಣೆ ನಡೆಯುತ್ತೆ. ಸೊ ಕೋರ್ಟ್ ಏನು ಅಬ್ಸರ್ವ್ ಮಾಡುತ್ತೆ, ಏನು ಡಿಸಿಷನ್ ಅನ್ನ ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರ. ಇದ್ರ ಬೆನ್ನಲ್ಲೇ ಈಗ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಪ್ರಶಾಂತ್ ಭೂಷಣ್ ಮತ್ತು ಕಪಿಲ್ ಸಿಬಲ್ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಸಿಎಂ ಜೊತೆಗೆ ಅವರು ಮಧ್ಯಾಹ್ನ ನಂತರ ಚರ್ಚೆ ಮಾಡ್ತಾರೆ. ಇನ್ನು ಒಂದು ಕಡೆ ಕಾನೂನಾತ್ಮಕ ಹೋರಾಟ, ಇನ್ನೊಂದು ಕಡೆ ಇಲ್ಲಿ ಕಾರ್ಯಕರ್ತರು ನಡೆಸ್ತಾ ಇರುವಂಥ ಒಂದು ಪ್ರತಿಭಟನೆಗಳು, ಹೋರಾಟಗಳು. ಜೊತೆಗೆ ಮಧ್ಯದ ಒಂದು ವಿಂಡೋದಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಬೆಂಗಳೂರಿನಲ್ಲಿ ಈಡ್ಗಾಯನ್ನು ಹೊಡೆದು ವಿಶೇಷ ಪ್ರಾರ್ಥನೆಯನ್ನು, ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಳ್ಳೆಯದಾಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಆಗಬಾರ್ದು ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ, ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ. ಜಯನಗರದ 4ನೇ ಬ್ಲಾಕ್ ಬಳಿಯ ಗಣಪತಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಸಲ್ಲಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ.